ಇವತ್ತು ನಮ್ಮ KSRTC ಸಭಾಂಗಣದಲ್ಲಿ ನಮ್ಮ ಉಪಾಧ್ಯಕ್ಷರಿದ್ದಾರೆ, ನಮ್ಮ ಎಲ್ಲ MDಗಳು, ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು 3-4 ಕಾರ್ಯಕ್ರಮ ಇತ್ತು. ಒಂದು, ನಮ್ಮ BMTCನಲ್ಲಿ ಆಕ್ಸಿಡೆಂಟ್ ಆಗಿ ಯಾರಾದರೂ ತೀರೋದ್ರೆ ಆನ್ ಡ್ಯೂಟಿ ಅಥವಾ ಆಫ್ ಡ್ಯೂಟಿ ಮೊದಲು 1 ಕೋಟಿ ಕೊಡ್ತಾಯಿದ್ವಿ, ಅದನ್ನು 1.25 ಕೋಟಿ ಕೊಡ್ತೀವಿ ಅಂತೇಳಿ ಬ್ಯಾಂಕ್ ಆಫ್ ಬರೋಡಾದವ್ರು ಬಂದಿದ್ದಾರೆ, DGM ಅವರು. ಅವ್ರ ಜೊತೆ ಇವತ್ತು ಒಡಂಬಡಿಕೆ ಆಯಿತು. ಮೊದಲನೇದು. ಎರಡನೇದು, 5 ಬಸ್ಸಸ್ಸು, ವೋಲ್ವೋ ಬಸ್ಸಸ್ಸು, ಅದನ್ನು ಬೆಂಗಳೂರಿಂದ ಹಾಸನ, ತಿರುಪತಿ, ಮಂತ್ರಾಲಯ, ಮೈಸೂರು 5 ಬಸ್ಸಸ್ಸು, ಇನ್ನೂ 5 ಬಸ್ ಬರುತ್ತೆ ಈ ವಾರದಲ್ಲಿ, ಲಾಂಗ್ ರೂಟ್ ಬಸ್ಸಸ್ ಇದೆಲ್ಲ. ಮತ್ತು ಇದ್ರ ಜೊತೆಗೆ ನಮ್ಮಲ್ಲಿ ಆಕ್ಸಿಡೆಂಟ್ ಆಗಿ ತೀರೋದ್ರೆ ಇವತ್ತು ಒಬ್ಬರಿಗೆ 1 ಕೋಟಿ ರೂಪಾಯಿ ಚೆಕ್ಕು ಇವತ್ತು ಕೊಟ್ಟಿದ್ದೀವಿ. ಮತ್ತು ಸರ್ವಿಸಲ್ಲಿದ್ದು ತೀರೋದಂಥ 24 ಅವರ ಅವಲಂಬಿತರಿಗೆ 24 ಜನಕ್ಕೆ 10 ಲಕ್ಷ ರೂಪಾಯಿ ಚೆಕ್ಕು ಇವತ್ತು ಕೊಟ್ಟಿದ್ದೀವಿ. ಮತ್ತು ನಮ್ಮಲ್ಲೇ ಸರ್ವಿಸಲ್ಲಿದ್ದು ತೀರೋಗ್ತಾರೆ, ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಬೇಕು. ಇವತ್ತು 45 ಜನಕ್ಕೆ ಇವತ್ತು ಉದ್ಯೋಗ ಇವತ್ತು ಸಿಕ್ಕಿದೆ. ಒಟ್ಟಾರೆಯಾಗಿ ಈ 2 ವರ್ಷದಲ್ಲಿ ನಾನು ಈ ಇಲಾಖೆ ಮಂತ್ರಿ ಆದಮೇಲೆ 1,000ಕ್ಕಿಂತಲೂ ಹೆಚ್ಚು ಜನ ಮಧ್ಯದಲ್ಲಿ ತೀರೋದಂಥವ್ರಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ಸಿಕ್ಕಿದೆ. ಇದ್ರ ಜೊತೆಗೆ 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದು, ಅದೆಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಮತ್ತು ನಾನು ಕೂಡ ಹಣ ಇವತ್ತು ಅವ್ರಿಗೆ ನಾವೇನು 1 ಕೋಟಿ ಮತ್ತು ಸರ್ವಿಸಲ್ಲಿದ್ದವ್ರಿಗೆ 10 ಲಕ್ಷ ಕೊಟ್ಟಿರ್ತೀವಿ, ಜೊತೆಗೆ ಗ್ರ್ಯಾಚ್ಯುಯಿಟಿ ಎಲ್ಲ ಬಂದಿರುತ್ತೆ. ಅದನ್ನೆಲ್ಲ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮನೆ ಕಟ್ಕೊಳ್ಳೋದಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಕಿವಿ ಮಾತು ಹೇಳಿದ್ದೀನಿ. ಅದು ಟಾಟಾ ಬಸ್ಸವರು ನಮ್ಮಲ್ಲಿ ಏನಾಗಿದೆಯಮ್ಮ, 4 ಕಂಪನಿಗಳಿಗೆ ಈ ಎಲೆಕ್ಟ್ರಿಕ್ ಬಸ್ಸಸ್ ಇದೆಯಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಖಾಸಗಿಯವರಿಗೆ ಕೊಟ್ಬಿಟ್ಟಿದ್ದಾರೆ. ಅದು ಗೈಡ್ಲೈನ್ಸು ಕೊಟ್ಟಿದ್ದಾರೆ. ಡ್ರೈವರ್ಗಳು ಅವ್ರದ್ದು, ಬಸ್ ಅವ್ರದ್ದು, ಮೇಂಟೆನೆನ್ಸ್ ಅವ್ರದ್ದು, ಕಂಡಕ್ಟರ್ ನಮ್ಮದು, ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು. ಅದರಿಂದ ಖಾಸಗಿ ಅವರಿಗೆಲ್ಲ ಮೊನ್ನೆ ಕೂಡ ನಮ್ಮ MD ಅವ್ರಿಗೆ ಹೇಳಿ ಅವ್ರಿಗೆ ಕಂಪ್ನಿಯವ್ರಿಗೆಲ್ಲ ಕರೆಸಿ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಡಿ ಅಂತ ಹೇಳಿದ್ದೀನಿ. ಮತ್ತು ರ್ಯಾಶ್ ಡ್ರೈವಿಂಗು ಏನಾದರೂ ಆಗಿ ಅನಾಹುತ ಆದರೆ ಅವರಿಗೆ ನೋಟಿಸು ಕೂಡ ಕೊಡೋಕ್ಕೆ ಹೇಳಿದ್ದೀನಿ. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಡ್ರೈವರ್ಸು ಬಹುತೇಕ ಅವರ 50 ಮಾರ್ಕ್ಸ್ಗೆ 47, 48, 40 ಬಂದಿರತಕ್ಕಂಥವನ್ನೇ ನಾವು ಸೆಲೆಕ್ಟ್ ಮಾಡೋದು. ಇರೋದ್ರಲ್ಲಿ ಚೆನ್ನಾಗಿ ಮಾಡಿರ್ತಾರೆ, ಆದರೆ ಈ ಯಂಗ್ಸ್ಟರ್ಸ್ ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಅವ್ರಿಗೆ ನಾನು ನಮ್ಮ MD ಅವ್ರಿಗೆ ಹೇಳಿದ್ದೀನಿ, ರ್ಯಾಶ್ ಡ್ರೈವಿಂಗ್ ಮಾಡಿ ಏನಾದರೂ ಪ್ರಾಣಕ್ಕೆ ಅಪಾಯ ಆಗಿದ್ದರೆ ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಮತ್ತು ಅವ್ರಿಗೆ ಇದನ್ನು ಹೇಳ್ತೀವಿ, ಸ್ವಲ್ಪ ಟ್ರೈನಿಂಗು ಕೊಡೋಕ್ಕೆ ಹೇಳಿದ್ದೀನಿ. ಟ್ರೈನಿಂಗು ಈ ಥರ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಮಾಡಿದವ್ರಿಗೆ, ಯಾಕಂದರೆ ಅವ್ರು ಬಹುತೇಕ 50 ಮಾರ್ಕ್ಸ್ಗೆ 47, 48, 49 ತಗೊಳ್ತಾರೆ ಅಂದರೆ ಚೆನ್ನಾಗಿ ಡ್ರೈವಿಂಗ್ ಮಾಡಿರ್ತಾರೆ, ಡ್ರೈವಿಂಗ್ ಬಂದಿರುತ್ತೆ. ಆದರೂ ಇನ್ನೊಮ್ಮೆ ಸ್ವಲ್ಪ ಟ್ರೈನಿಂಗ್ ಕೊಡಿ ಅಂತ ಹೇಳಿದ್ದೀನಿ.